ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ, ಈ ದಿನ ಮಡಿಕೇರಿ ಬಳಿ ಇರುವ ಗೋಲ್ಡನ್ ಟೆಂಪಲ್ ನೋಡಲಿಕ್ಕೆ ಒಂದು ದಿವಸದ ಪ್ರವಾಸ ಹೋಗ್ತಾ ಇದ್ದೀವಿ. ಇದು ಬೆಂಗಳೂರಿನಿಂದ ಸುಮಾರು 220 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರಿನಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿದೆ. ನಾವು ಮೈಸೂರಿಂದ ಹೊರಟಿದ್ದೀವಿ. ಈಗ ಮಡಿಕೇರಿಗೆ ಎಂಟ್ರಿ ಆಗ್ತಿದ್ದೀವಿ. ಈ ಗೋಲ್ಡನ್ ಟೆಂಪಲ್ ಕೊಡಗು ಜಿಲ್ಲೆಯ ಕುಶಾಲನಗರದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಸುತ್ತಮುತ್ತಲೂ ಹಸಿರಿನಿಂದ ಕೂಡಿದ ಕಾಫಿ ತೋಟಗಳು, ಬಾಳೆ ಮತ್ತು ತೆಂಗಿನ ಮರಗಳ ನೋಟ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ನೋಡಿ, ಈ ರಸ್ತೆ ಹೋಗ್ತಾ ಇದ್ವಿ. ತುಂಬ ಚಿಕ್ಕದಾದ ರಸ್ತೆ. ಪಕ್ಕದಲ್ಲೇ ಬೌದ್ಧ ಸನ್ಯಾಸಿಗಳ ಇನ್ಸ್ಟಿಟ್ಯೂಟ್ ಕಾಣಿಸ್ತು. ನೋ ಎಂಟ್ರಿ ಫಾರ್ ಟೂರಿಸ್ಟ್ಸ್ ಅಂತ ಬೋರ್ಡ್ ಹಾಕಿದ್ದಾರೆ. ಹಾಗಾಗಿ ನಾವು ಮುಂದೆ ಹಾಗೇನೆ ರಸ್ತೆಯಲ್ಲಿ ಸಾಗಿದ್ವಿ. ದಾರಿಯಲ್ಲಿ ಬೌದ್ಧ ಭಿಕ್ಷುಗಳು ಕಾಣಿಸ್ಕೊಂಡ್ರು. ಇಲ್ಲೇ ಇರ್ಬೋದು ಗೋಲ್ಡನ್ ಟೆಂಪಲ್ ಅಂತ ಅಂದ್ಕೊಂಡ್ವಿ. ಹೌದು, ಇದೇ ಬಂದೇ ಬಿಡ್ತು. ಈಗ ನಾವು ಕಾರ್ ಪಾರ್ಕಿಂಗ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ ಜಾಗನೂ ಸಹ ತುಂಬ ಆಕರ್ಷಕವಾಗಿದೆ. ಕಾರ್ ಪಾರ್ಕಿಂಗ್ ಮಾಡಿ ಹಾಗೇನೆ ಮುಂದೆ ಸಾಗಿದ್ವಿ. ಪಾರ್ಕಿಂಗ್ ಜಾಗದ ಸುತ್ತ ಶಾಪಿಂಗ್ ಕಾಂಪ್ಲೆಕ್ಸ್ಗಳಿವೆ. ಹಸಿರಿನಿಂದ ಕಂಗೊಳಿಸುತ್ತಿರುವ ಪಾರ್ಕ್ ಇದೆ. ನೋಡಿ ಎಷ್ಟು ನೀಟಾಗಿದೆ. ನಾವು ಹಾಗೆ ಮುಂದೆ ಸಾಗಿದ್ವಿ. ಇದು ಗೋಲ್ಡನ್ ಟೆಂಪಲ್ ಎಂಟ್ರೆನ್ಸ್ ಡೋರ್. ಈಗ ಒಳಗೆ ಹೋಗ್ತಾ ಇದ್ದೀವಿ. ತುಂಬ ಪ್ರವಾಸಿಗರಿದ್ದಾರಾಗಲೇ. ಈ ಗೋಲ್ಡನ್ ಟೆಂಪಲ್ ಮಡಿಕೇರಿ ಸಮೀಪದ ಬೈಲಕುಪ್ಪೆಯಲ್ಲಿದೆ. ಇದು ಬೌದ್ಧ ಭಿಕ್ಷುಗಳ ರೆಸಿಡೆನ್ಸ್. ಒಳಗಡೆ ಎಂಟ್ರಿ ಆಗ್ತಿದ್ದಂತೆ ಶಾಪಿಂಗ್ ಕಾಂಪ್ಲೆಕ್ಸ್ ಕಾಣಿಸಿದ್ವು. ಹೊರಗಡೆ ಹೋಗ್ಬೇಕಾದ್ರೆ ಶಾಪ್ಗೆ ಹೋದ್ರೆ ಆಯಿತು ಅಂತ ಹಾಗೇನೆ ಮುಂದೆ ಸಾಗಿದ್ವಿ. ನೋಡಿ, ಇದು ಎಂಟ್ರೆನ್ಸ್. ಒಳ ಹೋಗ್ತಾ ಇದ್ದೀವಿ. ಪಕ್ಕದಲ್ಲೇ ಸುಂದರವಾದ ಪಾರ್ಕ್ ಇದೆ. ನೋಡಿ, ಇದು ರೆಸಿಡೆನ್ಸ್ ಆಫ್ ಮಾಂಕ್ಸ್. ಈ ದೊಡ್ಡ ಕಾಂಪ್ಲೆಕ್ಸ್ನಲ್ಲಿ 16,000 ರೆಫ್ಯೂಜೀಸ್ ಮತ್ತು 600 ಮಾಂಕ್ಸ್ ಇದ್ದಾರೆ. ಇದು ಅತ್ಯಂತ ದೊಡ್ಡದಾದ ಟೀಚಿಂಗ್ ಸೆಂಟರ್. ಸುತ್ತಲೂ ಶಾಂತವಾದ ಆಧ್ಯಾತ್ಮಿಕ ವಾತಾವರಣ ಇದೆ. ನೋಡಿ, ಇಲ್ಲಿ ಕಾಣ್ತಾ ಇರೋ ಸ್ಟ್ಯಾಚ್ಯೂ ಟಿಬೇಟಿಯನ್ ಬೌದ್ಧ ಗುರು ಪೆನೋ ರಿಂಪೋಚೆ ಅವರದು. ಈ ಬೌದ್ಧ ಮಠವನ್ನು ನಾಮ್ಡ್ರೋಲಿಂಗ್ ಮಠ ಅಥವಾ ಗೋಲ್ಡನ್ ಟೆಂಪಲ್ ಅಂತ ಕರೀತಾರೆ. ಇದನ್ನು 1963ರಲ್ಲಿ ಟಿಬೇಟಿಯನ್ ಬೌದ್ಧ ಗುರು ಪೆನೋ ರಿಂಪೋಚೆ ಅವರು ಸ್ಥಾಪಿಸಿದ್ದಾರೆ. ಮುಂದೆ ಸಾಗುತ್ತಿದ್ದಂತೆ ಅಖಂಡ ದೀಪಗಳು ಬೆಳಗ್ತಾ ಇದ್ವು. ಎಣ್ಣೆ ಹಾಕಿರುವ ದೀಪಗಳು, ಯಾವುದೂ ಕೆಟ್ಟಿಲ್ಲ, ಎಲ್ಲ ಉರಿತಾ ಇವೆ. ನೋಡಿ, ಈಗ ನಾವು ಗೋಲ್ಡನ್ ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ. ಸುಂದರವಾದ ಬೌದ್ಧ ಶೈಲಿಯ ಚಿತ್ರಗಳು ಮತ್ತು ಗೋಡೆ ಬರಹಗಳು ನೋಡುಗರನ್ನು ಆಕರ್ಷಿಸುತ್ತವೆ. ಗೋಲ್ಡನ್ ಟೆಂಪಲ್ ತೆರೆಯುವ ಸಮಯ ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆ. ವಿಶೇಷ ದಿವಸಗಳಲ್ಲಿ ರಾತ್ರಿ 9 ಗಂಟೆಯವರೆಗೂ ತೆರೆದಿರುತ್ತದೆ. ನೋಡಿ, ಹೊರಗಡೆ ಗೋಪುರ ಎಷ್ಟು ಕಲಾತ್ಮಕ ಆಗಿದೆ. ಎಂಟ್ರೆನ್ಸ್ನಲ್ಲಿ ಗೋಡೆಯ ಮೇಲೆ ಚಿತ್ತಾಕರ್ಷಕವಾದ ಗೋಡೆ ಬರಹಗಳಿವೆ.
ವಿಶಾಲವಾದ ಕಾರಿಡಾರ್ ಇದೆ. ನೋಡಿ, ಬಾಗಿಲ ಚೌಕಟ್ಟು ಎಷ್ಟು ಚೆನ್ನಾಗಿದೆ. ಈಗ ನಾವು ಪ್ರಮುಖ ಆಕರ್ಷಣೆಯಾದ ಗೋಲ್ಡನ್ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಪ್ರವೇಶಿಸುತ್ತಿದ್ದಂತೆಯೇ ಸುಂದರವಾದ ಬುದ್ಧನ ವಿಗ್ರಹಗಳು ಕಾಣಿಸಿದ್ವು. ಇಲ್ಲೊಂದು ಫ್ಯಾಮಿಲಿ ಫೋಟೋ ತಗೊಂಡ್ವಿ. ಈ 3 ವಿಗ್ರಹಗಳು ಬುದ್ಧ ಶಕ್ಯಮುನಿ ಅಂದರೆ ಗೌತಮ ಬುದ್ಧ, ಗುರು ಪದ್ಮಸಾಂಭವ ಮತ್ತು ಬುದ್ಧ ಅಮಿತಾಯಸ್. ಬಂಗಾರದಂತೆ ಹೊಳೆಯುವ ಈ ಗೋಲ್ಡ್ ಪ್ಲೇಟೆಡ್ ಪ್ರತಿಮೆಗಳು ಈ ಮೇನ್ ಟೆಂಪಲ್ನಲ್ಲಿವೆ ಹಾಗೂ ಎಲ್ಲರ ಮನಸ್ಸನ್ನು ಸೆಳೆಯುತ್ತಿವೆ. ಸುಮಾರು 40 ಅಡಿ ಎತ್ತರದ ಬುದ್ಧನ ಪ್ರತಿಮೆಗಳು, ಬಂಗಾರದ ಆಭರಣಗಳಿಂದ ಅಲಂಕರಿಸಲಾದ ಬೌದ್ಧ ದೇವಾಲಯ, ಸುಂದರವಾದ ಬೌದ್ಧ ಶೈಲಿಯ ಚಿತ್ರಗಳು ಮತ್ತು ಗೋಡೆ ಬರಹಗಳು ನೋಡುಗರನ್ನು ಆಕರ್ಷಿಸುತ್ತವೆ. ತುಂಬ ಶಾಂತವಾದ ವಾತಾವರಣ. ಮೇಲ್ಭಾಗದಲ್ಲಿಯೂ ಸಹ ಸುಂದರವಾದ ಚಿತ್ತಾಕರ್ಷಕವಾದ ಬೌದ್ಧ ಶೈಲಿಯ ಚಿತ್ರಗಳನ್ನು ಚಿತ್ರಿಸಿದ್ದಾರೆ. ಎಷ್ಟು ನೋಡಿದರೂ ಸಾಕೆನಿಸುವುದಿಲ್ಲ. ಚಿತ್ರಕಲೆ ತುಂಬ ಚೆನ್ನಾಗಿದೆ. ನೋಡಿ, ವಿಗ್ರಹಗಳ ಬಳಿ ಬೌದ್ಧ ಭಿಕ್ಷುಗಳು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ವಿಶಾಲವಾದ ಹಜಾರ ಇದೆ. ಇಲ್ಲಿ ಫಲಕದಲ್ಲಿ ಶಕ್ಯಮುನಿ ಅಂದರೆ ಗೌತಮ ಬುದ್ಧನ ಬಗ್ಗೆ ಮಾಹಿತಿ ಇದೆ. ಸ್ವಲ್ಪ ಹೊತ್ತು ಈ ಹಜಾರದಲ್ಲಿ ಕುಳಿತುಕೊಂಡೆವು. ಇಲ್ಲಿನ ಸ್ತಂಭಗಳಲ್ಲಿಯೂ ಸಹ ಚಿತ್ರಕಲೆ ಕಾಣಿಸ್ತಾ ಇದೆ. ಹಜಾರದಲ್ಲಿ ಎಲ್ಲಿ ನೋಡಿದರೂ ಗೋಡೆ ಬರಹಗಳಿವೆ. ಶಾಂತವಾದ ವಾತಾವರಣ ಇದೆ. ಈಗ ಇಲ್ಲಿಂದ ಹೊರಗಡೆ ಬಂದಿವಿ. ಮೆಟ್ಟಿಲುಗಳನ್ನು ಇಳಿದು ಹೊರಗಡೆ ಬಂದರೆ ತುಂಬ ಸುಂದರವಾದ ಒಂದು ಗಾರ್ಡನ್ ಇದೆ. ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ದೂರದಲ್ಲಿ ಕಾಣ್ತಾ ಇರೋದು ಟಿಬೇಟಿಯನ್ ಇನ್ಸ್ಟಿಟ್ಯೂಟ್ ಫಾರ್ ಟೀಚಿಂಗ್. ಇದು ಗೋಲ್ಡನ್ ಟೆಂಪಲ್ನ ಸೈಡ್ ವ್ಯೂ. ಇಲ್ಲೊಂದು ಕಾರಂಜಿ ಇದೆ. ಪೂರ್ಣ ಹಸಿರು ಮರಗಳಿಂದ ಕಂಗೊಳಿಸ್ತಾ ಇದೆ. ನೋಡಿ, ಎಷ್ಟು ಸುಂದರವಾದ ವಾತಾವರಣ. ಇಲ್ಲಿನ ಶಾಂತವಾದ ವಾತಾವರಣ, ಬೌದ್ಧ ಸನ್ಯಾಸಿಗಳ ಪ್ರಾರ್ಥನಾ ಗಂಟೆಗಳ ಧ್ವನಿ, ವಿಶಾಲವಾದ ಆವರಣ ಪ್ರವಾಸಿಗರಿಗೆ ಶಾಂತಿಯ ಅನುಭವ ನೀಡುತ್ತೆ. ಇಲ್ಲಿ ಪ್ರತಿ ವರ್ಷ ಸಾವಿರಾರು ಭಾರತೀಯರು ಹಾಗೂ ವಿದೇಶಿ ಪ್ರವಾಸಿಗರು ಭೇಟಿ ನೀಡ್ತಾರೆ.
ಇದು ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಟಿಬೆಟಿಯನ್ ವಸತಿ ಕೇಂದ್ರಗಳಲ್ಲಿ ಒಂದಾಗಿದೆ. ಪಾರ್ಕ್ನಲ್ಲಿ ಸ್ವಲ್ಪ ಹೊತ್ತು ಮಕ್ಕಳು ಆಟ ಆಡಿಕೊಂಡ್ವು. ಇಲ್ಲಿ ಮರದ ಬಳಿ ಒಂದು ಫೋಟೋ ತಗೊಂಡ್ವಿ. ನೋಡಿ, ಅದ್ಭುತವಾದ ಚಿತ್ರಕಲೆ. ಈಗ ಗೋಲ್ಡನ್ ಟೆಂಪಲ್ ಕಡೆಯಿಂದ ಹೊರಗಡೆ ಬಂದ್ವಿ. ಇಲ್ಲಿ ಒಂದು ವಿಶಾಲವಾದ ಜಾಗದಲ್ಲಿ ಕಂಚಿನ ಗಂಟೆ ಇದೆ. ಅಲ್ಲಿ ಒಂದು ಸೆಲ್ಫಿಯನ್ನು ಕ್ಲಿಕ್ಸ್ಕೊಂಡ್ವಿ. ಇದು ಬೌದ್ಧ ಗುರು ಪೆನೋ ರಿಂಪೋಚೆ ಅವರು ಸ್ಥಾಪಿಸಿದ ಮಠ. ಇಲ್ಲಿಗೆ ಭೇಟಿ ನೀಡಿದಾಗ ಭವ್ಯವಾದ ಬೌದ್ಧ ಗೋಪುರಗಳು, ಬಂಗಾರದಂತೆ ಹೊಳೆಯುವ ಬುದ್ಧ, ಪದ್ಮಸಾಂಭವ ಹಾಗೂ ಗುರು ರಿಂಪೋಚೆ ಪ್ರತಿಮೆಗಳು ಮನಸ್ಸನ್ನು ಆಕರ್ಷಿಸುತ್ತವೆ. ಸಿಟಿ ಜೀವನದಿಂದ ಬೇಸತ್ತು ಬೆಂಡಾದಾಗ ಇಲ್ಲಿ ಬಂದು ಶಾಂತವಾದ ವಾತಾವರಣದಲ್ಲಿ ಒಂದು ದಿನ ಆರಾಮವಾಗಿ ಕಾಲ ಕಳೆಯಬಹುದು. ನೋಡಿ, ಇಲ್ಲಿ ಒಂದು ಪೀಠ ಇದೆ, ಬೌದ್ಧ ಗುರುಗಳ ಪೀಠ. ಇಲ್ಲಿ ವಿಭಿನ್ನ ಶೈಲಿಯ ಗೋಡೆ ಬರಹಗಳಿವೆ. ಇಲ್ಲೂ ಸಹ ಚಿತ್ರಕಲೆ ತುಂಬ ಚೆನ್ನಾಗಿದೆ. ವಿಭಿನ್ನ ರೀತಿಯ ಚಿತ್ರಕಲೆಯನ್ನು ಇಲ್ಲಿ ಕಾಣಬಹುದು. ಹೀಗೆ ನೋಡ್ತಾ ಮುಂದೆ ಸಾಗಿದ್ವಿ. ನೋಡಿ, ಪ್ರತಿಮೆಗಳು ಕಾಣಿಸ್ತವೆ. ಈಗ ಪ್ರಾರ್ಥನಾ ಮಂದಿರದ ಬಳಿ ಹೋಗ್ತಾ ಇದ್ದೀವಿ. ನೋಡಿ, ಪ್ರಾರ್ಥನಾ ಮಂದಿರದ ಒಳಭಾಗದಲ್ಲಿ ಎರಡೂ ಕಡೆ ಬೌದ್ಧ ಸನ್ಯಾಸಿಗಳು ಕುಳಿತುಕೊಳ್ಳುವ ವ್ಯವಸ್ಥೆ ಇದೆ. ವಿಭಿನ್ನ ಶೈಲಿಯ ಚಿತ್ರಕಲೆ ಇದೆ. ಬೌದ್ಧ ಗುರುಪೀಠ ಇದೆ. ಇಲ್ಲಿಂದ ಮುಂದೆ ಸಾಗಿದ್ವಿ. ಟಿಬೆಟಿಯನ್ ಮಾದರಿ ಇದೆ.
ಇದೇ ಮಾದರಿಯಲ್ಲಿಯೇ ಇಲ್ಲಿನ ಎಲ್ಲ ಕಟ್ಟಡಗಳು ನಿರ್ಮಾಣ ಆಗಿವೆ. ನೋಡಿ, ಇಲ್ಲಿ ಕಾಣ್ತಾ ಇರೋದು ಮೇನ್ ಟೆಂಪಲ್, ಗೋಲ್ಡನ್ ಟೆಂಪಲ್. ಸುತ್ತಮುತ್ತ ಇರುವುದು ವಸತಿ ಕೇಂದ್ರಗಳು. ಟೀಚಿಂಗ್ ಸೆಂಟರ್. ಟಿಬೆಟ್ನಲ್ಲಿ ಕಟ್ಟಿದ ಮಾದರಿಯಲ್ಲಿಯೇ ಇಲ್ಲೂ ಸಹ ನಿರ್ಮಾಣ ಮಾಡಿದ್ದಾರೆ. ತುಂಬ ಅತ್ಯಾಕರ್ಷಕವಾಗಿದೆ. ಇಲ್ಲಿ ಒಂದು ಫೋಟೋ ಕ್ಲಿಕ್ಕಿಸ್ಕೊಂಡ್ವಿ. ಈ ಬೌದ್ಧ ಮಠವು ಪ್ರವಾಸಿಗರಿಗೆ ಶಾಂತ ಹಾಗೂ ಆಧ್ಯಾತ್ಮಿಕ ವಾತಾವರಣವನ್ನು ನಿರ್ಮಿಸುತ್ತದೆ. ಶಾಂತಿಯ ಅನುಭವ ನೀಡುತ್ತೆ. ಇದು ಪಾಯಲ್ಡ್ ಮಾನೆಸ್ಟ್ರಿ ಇನ್ ಟಿಬೆಟ್ನ ಸಂಕ್ಷಿಪ್ತ ವಿವರಣೆಯನ್ನು ಪೂರ್ಣವಾಗಿ ಇಲ್ಲಿ ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಬೌದ್ಧ ಗುರುಗಳ ಬಗ್ಗೆನೂ ಸಹ ಬರೆದಿದ್ದಾರೆ. ಇಲ್ಲಿಂದ ಮುಂದೆ ನಾವು ಶಾಪಿಂಗ್ ಕಾಂಪ್ಲೆಕ್ಸ್ ಕಡೆ ಹೋದ್ವಿ. ಈಗ ಶಾಪಿಂಗ್ ಒಳಗೆ ಹೋಗ್ತಾ ಇದ್ದೀವಿ. ನೋಡಿ, ಅತ್ಯಾಕರ್ಷಕವಾದ ಬೌದ್ಧ ಶೈಲಿಯ ವಸ್ತುಗಳಿವೆ. ನೋಡಿ, ಇಲ್ಲಿ ಸ್ಟಿಕ್ಕರ್ಸ್ ಇತ್ತು. ಐ ಲವ್ ಯು ಕೂರ್ಗ್ ಅನ್ನೋದು ಸ್ಟಿಕ್ಕರನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಜೊತೆಗೆ ಮಕ್ಕಳು ಬೇರೆ ಬಂದಿದ್ದರು. ಅವರು ಹೇರ್ ಕ್ಲಿಪ್ಸು, ಹೇರ್ ಬ್ಯಾಂಡ್ಸು, ಬ್ಯಾಂಗಲ್ಸು, ಚೈನು ಮುಂತಾದವುಗಳನ್ನು ತಗೊಂಡ್ರು. ಸುಂದರವಾದ ಕಲಾತ್ಮಕವಾದ ಗಾಜಿನಿಂದ ನಿರ್ಮಿಸಿದ ವಸ್ತುಗಳಿವೆ. ಶೋಕೇಸ್ನಲ್ಲಿ ಇಡಲಿಕ್ಕೆ ಬೇಕಾದಂತಹ ಬುದ್ಧನ ವಿಗ್ರಹಗಳಿವೆ. ಒಂದಕ್ಕಿಂತ ಒಂದು ತುಂಬ ಆಕರ್ಷಕವಾಗಿವೆ. ಹ್ಯಾಂಡ್ ಬ್ಯಾಗ್ಸ್ಗಳು, ಮರದಲ್ಲಿ ಮಾಡಿದ ಕಲಾಕೃತಿಗಳು, ವಿಗ್ರಹಗಳು ಎಲ್ಲರ ಕಣ್ಮನ ಸೆಳೀತಾ ಇವೆ. ನೋಡಿ, ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಲಾಫಿಂಗ್ ಬುದ್ಧ ಇದೆ. ನೋಡಿ, ಪಿಂಗಾಣಿ ಲೋಟಗಳು ಎಷ್ಟು ಚೆನ್ನಾಗಿದ್ದಾವೆ. ನೋಡಿ, ಶೋಕೇಸಲ್ಲಿ ಇಡಲಿಕ್ಕೆ ತುಂಬ ಸುಂದರವಾದ ಕಲಾಕೃತಿಗಳಿವೆ. ನೋಡಿ, ಪಿಂಗಾಣಿಯಿಂದ ಮಾಡಿದ ಪಾತ್ರೆಗಳು, ಲೋಟಗಳು, ಆಟಿಕೆ ವಸ್ತುಗಳೆಲ್ಲ ಇವೆ. ಅವರೇ ತಯಾರಿಸಿದ ಅಗರಬತ್ತಿಗಳಿವೆ. ಇಲ್ಲಿಗೆ ಸಮೀಪದಲ್ಲಿಯೇ ಬೌದ್ಧ ವಸತಿ ಕೇಂದ್ರ ಇದೆ. ಅಲ್ಲಿ ಉಡುಪುಗಳು ತುಂಬ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತವೆ. ನೋಡಿ, ಇಲ್ಲಿಂದ ಶಾಪಿಂಗ್ ಮುಗಿಸಿ ಗೋಲ್ಡನ್ ಟೆಂಪಲಿಂದ ಹೊರಗಡೆ ಬರ್ತಾ ಇದ್ದೀವಿ. ತುಂಬ ಶಾಂತವಾದ ಹಾಗೂ ಆಧ್ಯಾತ್ಮಿಕ ವಾತಾವರಣ ಇದೆ. ಖಂಡಿತ ಒಮ್ಮೆ ಭೇಟಿ ಕೊಡಿ. ನಮಗಂತೂ ತುಂಬ ಇಷ್ಟ ಆಯಿತು. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.